ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ಈ ವರ್ಷದ್ದು KCET ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಫಸ್ಟ್ ಪ್ರೀ ರೌಂಡ್ ಇದೆ ಅಂತ ಹೇಳಿದ್ರು, ಆಮೇಲೆ ಕ್ಯಾನ್ಸಲ್ ಮಾಡಿದ್ರು, ಆಮೇಲೆ ರೌಂಡ್ 2 ಅಲ್ಲಿ ಏನೇನೋ ಚೇಂಜಸ್ ಮಾಡಿದ್ದಾರೆ. ಸೊ ಈ ವಿಡಿಯೋಲಿ ನಿಮಗೆ ಕ್ವಿಕ್ಕಾಗಿ ನಿಮಗೆ ಯಾವ್ಯಾವ ರೌಂಡ್ಸ್ ಇದೆ, ಯಾವಾಗ ಫೀ ಪೇ ಮಾಡಬೇಕಾಗುತ್ತೆ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಎಲ್ಲೆಲ್ಲಿದೆ, ಕಂಪ್ಲೀಟ್ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಸೊ ಈ ಸತಿ ಏನೇನಿದೆ, ಮಾಕ್ ರೌಂಡ್ ಇದೆ, ರೌಂಡ್ 1 ಇದೆ, ರೌಂಡ್ 2 ಇದೆ, ರೌಂಡ್ 3 ಇದೆ. ರೌಂಡ್ 3ನ ವೇಕೆನ್ಸಿ ರೌಂಡ್ ಅಂತ ಕರಿತಾ ಇದ್ದಾರೆ. ಸೊ ಏನೇನಾಗುತ್ತೆ ಇದರಲ್ಲಿ ಒಳಗಡೆ ಅಂತ ಕ್ವಿಕ್ಕಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಏನಾಗುತ್ತೆ, ನೀವು ಮಾಕ್ ರೌಂಡ್ ಆಪ್ಷನ್ಸ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಇದು 30th ಜೂನ್ವರೆಗೂ ನಿಮ್ಗೆ ಟೈಮ್ ಇದೆ. ಸೊ ಆಮೇಲೆ ಜೂನ್ 6th ಜುಲೈ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಓಕೆನಾ. ಆಮೇಲೆ 6th ಇಂದ 9th ತಿರ್ಗಾ ಇನ್ನೊಂದು ಸತಿ ನಿಮಗೆ ಫೈನಲ್ ಚೇಂಜಸ್ ಮಾಡೋಕ್ಕೆ ಬಿಡ್ತಾರೆ ರೌಂಡ್ 1. ಸೊ ರೌಂಡ್ 1ಅಲ್ಲಿ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಸರ್ ರೌಂಡ್ 1ಅಲ್ಲಿ ನಾನು ತಿರ್ಗಾ ಹೊಸದಾಗಿ ಆ್ಯಡ್ ಮಾಡ್ಬೋದಾ, ಇಲ್ಲೇನು ಮಾಕ್ ರೌಂಡಲ್ಲಿ ಏನು ಎಂಟ್ರಿ ಮಾಡಿರ್ತೀರಾ, ಲೆಟ್ಸೆ ನೀವು 100 ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳೋಣ. ರೌಂಡ್ 2 ಅಲ್ಲಿ ಇನ್ನೂ 2 ಆ್ಯಡ್ ಮಾಡ್ಬೋದಾ ಅಂದರೆ ಎಸ್, ನೀವೇನೇನು ಮಾಡ್ಬೋದು, ರೌಂಡ್ 1ಅಲ್ಲಿ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಆರ್ಡ್ರ್ ಮಾಡ್ಬೋದು. ಸೊ ಎಲ್ಲ ಫೈನಲ್ ರೌಂಡ್ 1 ಸ್ಟಾರ್ಟ್ ಆಗೋದಕ್ಕೆ ನೀವು ಏನೇನು ಕೊಡ್ತೀರಾ ಇದು ಫೈನಲ್. ಇದೊಂಥರ ಮಾಕ್ ರೌಂಡ್ ಅಂದರೆ ಡಮ್ಮಿ ರೌಂಡ್ ಇದ್ದಂಗೆ. ರೌಂಡ್ 1 ಸ್ಟಾರ್ಟ್ ಆದಾಗ ರಿಯಲ್. ಇದಾದಮೇಲೆ ನೀವು ತುಂಬ ಕೇರ್ಫುಲ್ ಆಗಿರ್ಬೇಕು, ಏನು ಫೈನಲೈಸ್ ಮಾಡ್ತೀರಾ 6 to 9 ಜುಲೈ ಒಳಗಡೆ, ತುಂಬ ಇಂಪಾರ್ಟೆಂಟು. ಅದಾದಮೇಲೆ ರೌಂಡ್ 1 ಅಲಾಟ್ಮೆಂಟ್ ಆದಾಗ ನಿಮ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರುತ್ತೆ, ಓಕೆನಾ. ಸೊ ಇದನ್ನು ಹೇಳ್ತೀನಿ ಡೀಟೇಲಾಗಿ. ಸೊ ಏನಾಗುತ್ತೆ, ರೌಂಡ್ 1 ಇದು ರಿಯಲ್ಲು, ಮಾಕ್ ಅಲಾಟ್ಮೆಂಟ್ ಒಂಥರ ಡಮ್ಮಿ, ನಿಮಗೆ ಕ್ಲಾರಿಟಿ ಸಿಗಲಿ, ಹೆಲ್ಪ್ ಆಗಲಿ, ಬಿಕಾಸ್ ಇದು ದ ಫಸ್ಟ್ ಟೈಮ್ ನೀವೆಲ್ಲ ಮಾಡ್ತಿರ್ತೀರಾ ಅಂತ. ರೌಂಡ್ 1 ಅಲಾಟ್ ಆದಾಗ ನಿಮ್ಗೆ 4 ಚಾಯ್ಸಸ್ ಇರುತ್ತೆ. ಸಿಂಪ್ಲೆಸ್ಟಿಂದ ಹೋಗೋಣ. ಚಾಯ್ಸ್ 1 ಅಂದರೆ ನಿಮಗೆ ತುಂಬ ಇಷ್ಟ ಆಗಿದೆ ನಿಮ್ಗೆ ಸಿಕ್ಕಿರೋದು, ನಂಗೆ ಬೇರೆ ಏನೂ ಬೇಡ, ಇದೇ ನಂಗೆ ಬೇಕಾಗಿದ್ದು ಅನ್ನೋರು ಚಾಯ್ಸ್ 1 ಅಂತ ಮಾಡಿ ನೀವು ಫೀಸ್ ಪೇ ಮಾಡಿ ಅಡ್ಮಿಷನ್ ಮಾಡ್ಕೋಬೋದು. ನೀವು ಕೌನ್ಸ್ಲಿಂಗಿಂದ ಹೊರಗಡೆ ಹೋಗ್ತೀರಾ ಸೀಟ್ ತೊಗೊಂಡು, ಓಕೆ, ನಿಮ್ಮ ಕೌನ್ಸ್ಲಿಂಗ್ ಮುಗಿದಂಗೆ ಆಗುತ್ತೆ. ಇನ್ನೊಂದು ಚಾಯ್ಸ್ 4 ಅನ್ನೋರು, ನನಗಿದು ಬೇಡವೇ ಬೇಡ, KCET ಕೌನ್ಸ್ಲಿಂಗು, ನಾನು ಬೇರೆ ಕಡೆ ನೋಡ್ಕೋತೀನಿ, JE ಇರ್ಬೋದು, COMEDK ಇರ್ಬೋದು, ಅಥವಾ ಬೇರೆ ಏನಾದರೂ ರಿಪೀಟ್ ಮಾಡ್ತೀನಿ ಅನ್ನೋರು, ಸೋ ಮೆನಿ ಅದರ್ ರೀಸನ್ಸ್, ಬಟ್ ನಂಗೆ ಈ ಕೌನ್ಸ್ಲಿಂಗೇ ಬೇಡ ಅನ್ನೋರು ಚಾಯ್ಸ್ 4 ಮಾಡಿ ಹೊರಗಡೆ ಹೋಗ್ಬೋದು. ಮೆಜಾರಿಟಿ ಸ್ಟೂಡೆಂಟ್ಸ್ ಈಗ ಚಾಯ್ಸ್ 2 ಈಸ್ ದಿ ಬೆಸ್ಟ್ ಆಪ್ಷನ್, ಬಿಕಾಸ್ ಏನಕ್ಕೆ ಅಂದರೆ ಅದು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಚಾಯ್ಸ್ 1 ಅವ್ರು ಪೇ ಮಾಡಬೇಕಾಗುತ್ತೆ, ಇನ್ನು ಮಿಕ್ಕಿದ್ದು ಯಾರು ಪೇ ಮಾಡೋದು ಬೇಕಾಗಿರಲ್ಲ ಆಫ್ಟರ್ ರೌಂಡ್ 1. ಚಾಯ್ಸ್ 2 ಅಂತ ಮಾಡಿದ್ರೆ ಅದು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ, ನಿಮ್ಗೇನು ಸೀಟ್ ಸಿಕ್ಕಿದೆ ಅದು ನಿಮ್ಮ ಹತ್ರನೇ ಇರುತ್ತೆ. ರೌಂಡ್ 2 ಅಲ್ಲಿ ಇನ್ನೂ ಚೆನ್ನಾಗಿರೋದು ಸಿಕ್ಕಿದ್ರೆ ಕೊಡಿ ಅಂತ ಅದರ ಅರ್ಥ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಚಾಯ್ಸ್ 3 ಏನಪ್ಪ ಅಂದರೆ, ನನಗೆ ಸಿಕ್ಕಿರೋದು ನನಗೆ ಇಷ್ಟ ಇಲ್ಲ, ಬಟ್ ರೌಂಡ್ 2 ಅಲ್ಲಿ ನಾನು ಇನ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಲೆಚ್ಚೆ ಇದ್ರದ್ದು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಡ್ತೀನಿ. ಲೆಚ್ಚೆ ಇದನ್ನು ನೀವು ಆಪ್ಷನ್ಸ್ ಎಂಟ್ರಿ ಈ ಥರ ಮಾಡಿರ್ತೀರಾ ಅಂದ್ಕೊಳ್ಳೋಣ. 100+ ಆಪ್ಷನ್ಸ್ ನೀವು ಹಿಂಗೆ ಲೈನಲ್ಲಿ ಇಟ್ಟಿರ್ತೀರಾ, ಮೇಲಿಂದ ಕೆಳಗಡೆ. ಮೇಲೆ ಇಂಪಾರ್ಟೆಂಟ್ ಇಡಬೇಕು, ಕೆಳಗಡೆ ಲೀಸ್ಟ್ ಇಂಪಾರ್ಟೆಂಟ್ ಇರಬೇಕು, ಓಕೆನಾ. ಸೊ ಈಗ ಲೆಚ್ಚೆ ನಿಮ್ಗೆ ಇಲ್ಲಿ ಯಾವುದೋ ಒಂದು 25th ನಂಬರಲ್ಲಿ ಇರೋದು ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಯಾವಾಗ, ರೌಂಡ್ 1 ಅಲಾಟ್ಮೆಂಟಲ್ಲಿ, ಓಕೆನಾ. ಸೊ ಈಗ ಚಾಯ್ಸ್ 2 ಅಂದರೆ ಏನಾಗುತ್ತೆ, ಇದ್ರ ಕೆಳಗಡೆ ಏನೇನಿದೆ ಅದೆಲ್ಲ ರಿಮೂವ್ ಆಗೋಗುತ್ತೆ, ಡಿಲೀಟ್ ಆಗೋಗುತ್ತೆ ಚಾಯ್ಸ್ 2 ಮಾಡಿದಾಗ. ನೆಕ್ಸ್ಟ್ ರೌಂಡ್ 2ಗೆ ಬರೀ ಈ ಆಪ್ಷನ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ, ಕೆಳಗಡೆ ಇರೋದೆಲ್ಲ ರಿಮೂವ್ ಆಗೋಗುತ್ತೆ. ಇದ್ಯಾವುದು, ಚಾಯ್ಸ್ 2. ಆ್ಯಂಡ್ ಆಲ್ಸೋ ಒಂದು ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ರೌಂಡ್ 1ಅಲ್ಲಿ ಲೆಟ್ಸೆ ಈ ಸೀಟ್ ಅಲಾಟ್ ಆಗ್ತಾ ಇದೆ ಅಂದಾಗ ಅವ್ರು ಯಾರು ನಿಮ್ಮನ್ನು ಬಂದು ಕೇಳಲ್ಲ, ಇದು ಕೊಡಲಾ ಅಂತ. ಇಟ್ಸ್ ಅ ಸಿಸ್ಟಮ್ ಡ್ರಿವನ್. ಸೊ ನಿಮ್ಗೆ ಯಾರು ಬಂದು ಇದನ್ನ ಕೇಳಲ್ಲ ಯಾವ ಸೀಟ್ ಬೇಕು ಅಂತ. ಕಂಪ್ಲೀಟಾಗಿ ಕಂಪ್ಯೂಟ್ರಿಂದ ಅಲಾಟ್ ಆಗೋದು, ಮೇಲ್ಗಡೆಯಿಂದ ನೋಡ್ತಾ ಬರುತ್ತೆ, ಯಾವ್ದು ಸೀಟ್ ಖಾಲಿ ಇರುತ್ತೆ ಅದು ಅಲಾಟ್ ಆಗಿಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಓಕೆನಾ. ಸೊ ಇದು ಚಾಯ್ಸ್ 2 ಅಂದಾಗ ರೌಂಡ್ 2 ಹೋಗ್ಬೇಕಾದ್ರೆ ಈ ಆಪ್ಷನ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ, ಕೆಳಗಡೆ ಇರೋದೆಲ್ಲ ರಿಮೂವ್ ಆಗಿಬಿಡುತ್ತೆ, ಅದು ಚಾಯ್ಸ್ 2. ನೆಕ್ಸ್ಟ್ ಈಗ ಚಾಯ್ಸ್ 3 ನೋಡೋಣ. ಸೊ ಸೇಮ್ ಚಾಯ್ಸ್ 3ಗೆ ಇದೇ ಆಪ್ಷನ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಚಾಯ್ಸ್ 3 ಅಂತ ಮಾಡಿದಾಗ ಏನಾಗುತ್ತೆ, ಈ ಆಪ್ಷನ್ ಒಂದೇ ಒಂದು ರಿಮೂವ್ ಆಗುತ್ತೆ, ಈ ಸೀಟ್ ನನಗೆ ಸಿಕ್ಕಿರೋದು ಬೇಡ ಅಂತ ರಿಮೂವ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಮೇಲ್ಗಡೆ ಇರೋದಾಗಲಿ ಕೆಳಗಡೆ ಇರೋದಾಗಲಿ ಕಂಪ್ಲೀಟ್ಲಿ ತಿರ್ಗಾ ಇಷ್ಟು ಆಪ್ಷನ್ಸು ನಿಮಗೆ ರೌಂಡ್ 2ಗೆ ಎಲಿಜಿಬಲ್ ಇರುತ್ತೆ, ಬಟ್ ಎಕ್ಸೆಪ್ಟ್ ಫಾರ್ ಯಾವ್ದು ಅಲಾಟ್ ಆಗಿದೆ ಅದೊಂದು ಬಿಟ್ಟು, ಓಕೆನಾ. ಅದು ಚಾಯ್ಸ್ 3. ಚಾಯ್ಸ್ 2, ಚಾಯ್ಸ್ 3 ಅರ್ಥ ಆಗಿದೆ ಅಂದ್ಕೊಂಡಿನಿ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಚಾಯ್ಸ್ 2, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಚಾಯ್ಸ್ 3. ಸೊ ಅವಾಗ ಏನು ಮಾಡ್ತೀರಾ, ರೌಂಡ್ 2ಗೆ ಬರ್ತೀರಾ. ರೌಂಡ್ 2 ಅಲ್ಲಿ ನೀವು ಹೊಸದಾಗಿ ಆ್ಯಡ್ ಮಾಡೋಕ್ಕಾಗಲ್ಲ ಆಪ್ಷನ್ಸ್ನ. ಮೆಡಿಕಲ್ ಸ್ಟೂಡೆಂಟ್ಸು ಮೆಡಿಕಲ್ ಕೋರ್ಸಸ್ ಬಿಟ್ಟಾಗ ಅದು ಅವ್ರು ಮಾತ್ರ ಆ್ಯಡ್ ಮಾಡ್ಬೋದು, ಬರೀ ಮೆಡಿಕಲ್ ಕೋರ್ಸಸ್. ಆ್ಯಂಡ್ ಯಾವ್ದಾದ್ರು ಹೊಸ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹೊಸದು ಅಥವಾ ಕೋರ್ಸ್ ಹೊಸದು ಆ್ಯಡ್ ಆದರೆ ಅದನ್ನು ಮಾತ್ರ ಆ್ಯಡ್ ಮಾಡ್ಬೋದು.
ಆಲ್ರೆಡಿ ಇದ್ದಿದ್ದ ಆಪ್ಷನ್ಸ್ಗೆ ತಿರ್ಗಾ ನಿಮ್ಗೆ ಆ್ಯಡ್ ಮಾಡೋಕ್ಕೆ ಕೊಡೋಲ್ಲ, ಬರೀ ರಿಮೂವ್ ಮಾಡ್ಬೋದು ಅಥವಾ ರೀಆರ್ಡರ್ ಮಾಡ್ಬೋದು. ಸೊ ಈಗ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲ, ಇದೊಂದು ಚಾಯ್ಸ್ 3 ಮಾಡಿದಾಗ ಇದೊಂದು ರಿಮೂವ್ ಆಗುತ್ತೆ. ನೀವು ಇದನ್ನು ಬೇಕಾದ್ರೆ ಇದನ್ನ ಮೇಲೆ ತಂದು ಇಡ್ಬೋದು, ಅದನ್ನು ರೀಆರ್ಡರ್ ಅಂತ ಇರೋದು, ಮೇಲೆ ಕೆಳಗಡೆ ಮಾಡ್ಬೋದು. ಇದ್ರ ಜೊತೆಗೆ ನಂಗೆ ಇದು ಬೇಡ ಅಂದರೆ ಅದನ್ನು ತೆಗಿಬೋದು, ಅದನ್ನೇ ರಿಮೂವ್ ಅಂತ ಇರೋದು. ಸೊ ನಿಮ್ಗೆ ಏನೇನು ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಹೊಸ್ದಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ರೌಂಡ್ 2 ಹೋಗೋದು ಏನಕ್ಕೆ ಇಂಪಾರ್ಟೆಂಟು, ರೌಂಡ್ 1ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಗೂ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ, ಅವರು ಚಾಯ್ಸ್ 2 ಅಂತ ಮಾಡಿರ್ತಾರೆ. ಅವ್ರಿಗೇನು ಅಲಾಟ್ ಆಗಿದೆ, ಅವರು ನೆಕ್ಸ್ಟ್ ಮೆಡಿಕಲ್ ಮಾಡಿದಾಗ ರೌಂಡ್ 2 ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದಾಗ ಆ ಇಂಜಿನಿಯರಿಂಗ್ ಸೀಟ್ ಅವ್ರು ರಿಲೀಸ್ ಮಾಡಿದಾಗ ವೇಕೆಂಟ್ ಆಗುತ್ತೆ, ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ. ಸೊ ಅದಕ್ಕೆ ಮೆಜಾರಿಟಿ ಚಾಯ್ಸ್ 2 ಅಥವಾ ಚಾಯ್ಸ್ 3 ಮಾಡ್ಬೋದು. ರೌಂಡ್ 2ಗೆ ಬರ್ತೀರಾ. ರೌಂಡ್ 2 ಒಂದು ಮೇನ್ ಡಿಫ್ರೆನ್ಸ್ ಏನಪ್ಪ ಈ ವರ್ಷ ಅಂದರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನೋ ಚಾಯ್ಸ್ 2, ಓನ್ಲಿ 2 ಚಾಯ್ಸ್ ಯು ಹ್ಯಾವ್, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ. ನಾವು ರೌಂಡ್ 1 ನೋಡಿದ್ವಿ, ರೌಂಡ್ 2 ಚಾಯ್ಸ್ 1 ಅಥವಾ ಚಾಯ್ಸ್ 4 ಅಷ್ಟೇ ಆಪ್ಷನ್ ಇರೋದು. ಸೊ ಚಾಯ್ಸ್ 1 ಮಾಡಿ ಸರ್ ನಾನು ಹೆಂಗೆ ರೌಂಡ್ 3ಗೆ ಹೋಗಬೇಕು ಅಂದರೆ, ಚಾಯ್ಸ್ 1 ಮಾಡಿದ್ಮೇಲೆ ತಿರ್ಗಾ ನಿಮಗೆ ಆಪ್ಷನ್ಸ್ ಕೊಡ್ತಾರೆ ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಅಂತ. ಬಟ್ ಓನ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಚಾಯ್ಸ್ 1ಅಲ್ಲಿ ನೀವು ಫೀ ಪೇ ಮಾಡಲೇಬೇಕಾಗುತ್ತೆ. ಫೀ ಏನು ನಿಮ್ಗೆ ರೌಂಡ್ 2ಅಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅದ್ರ ರಿಲೇಟೆಡ್ ಫೀ ಪೇ ಮಾಡ್ತೀರಾ, ನೀವು ಆ ಸೀಟ್ ಸಿಕ್ಕಿರುತ್ತೆ. ತಿರ್ಗಾ ಅಪ್ಗ್ರೇಡಿಗೆ ಹೋಗ್ಬೋದು, ರೌಂಡ್ 3ಗೆ ಹೋಗ್ಬೋದು, ಬಟ್ ವಿತೌಟ್ ಪೇಯಿಂಗ್ ನೀವು ಹೋಗೋಕ್ಕಾಗಲ್ಲ. ಸೊ ಅದು ಚಾಯ್ಸ್ 1. ಚಾಯ್ಸ್ 4 ನನಗೆ ಇದು ಬೇಡವೇ ಬೇಡ, ಹೊರಗಡೆ ಹೋಗ್ತೀನಿ ಅನ್ನೋರು ಹೊರಗಡೆ ಹೋಗ್ಬೋದು. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನೀವೇನು ಯೋಚನೆ ಮಾಡಬೇಕು ಅಂದರೆ, ನೀವು ಲೆಟ್ಸ್ ಸೇ ಕಾಮಿಡಿಕೆಯಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ರೌಂಡ್ 2 ಅಲ್ಲಿ ಡಿಸೈಡ್ ಮಾಡಿಬಿಡ್ಬೇಕಾಗುತ್ತೆ, ಇಲ್ಲೇ ಮುಂದೆ ಹೋಗ್ಬೇಕಾ ಅಥವಾ ಅಲ್ಲಿ ಮುಂದೆ ಹೋಗ್ಬೇಕಾ ಅಂತ. ಇಲ್ಲೇನಾದ್ರು ನೀವು ಚಾಯ್ಸ್ 1 ತೊಗೊಂಡು ನೆಕ್ಸ್ಟ್ ಹೋದರೆ ನಿಮ್ಗೆ ಡೆಫಿನೆಟ್ಲಿ ಇಲ್ಲೇ ತೊಗೋಬೇಕಾಗುತ್ತೆ ಸೀಟು. ಈ ಸೀಟ್ ತೊಗೊಂಬಿಟ್ಟು ನೀವು ಜಾಯ್ನ್ ಆಗಿಲ್ಲ ಅಂದರೆ ನಿಮಗೆ 5 ಟೈಮ್ಸ್ ಪೆನಾಲ್ಟಿ, ಆಲ್ಮೋಸ್ಟ್ ಲೈಕ್ 1 lakh 1.2 lakhs ಫೀಸ್ ಇದ್ದರೆ 5 lakhsವರೆಗೂ ಪೆನಾಲ್ಟಿ ಬರುತ್ತೆ. ನಿಮ್ಮ ಮೇಲೆ FIR ಕೇಸ್, ಪೊಲೀಸ್ ಕೇಸು ಹಾಕ್ತಾರೆ. ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಅಲ್ಲ. ಲೆಟ್ಸೆ ನೀವು ರೌಂಡ್ 3ವರೆಗೂ ಹೋಗಿ ಸೀಟ್ ಅಲಾಟ್ ಆಗಿರುತ್ತೆ, ಕರೆಕ್ಟಾ? ಇದಾದಮೇಲೆ ಬೇರೆ ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ ಇರಲ್ಲ. ನಿಮ್ಗೊಂದು ಸೀಟ್ ಅಲಾಟ್ ಆಗಿರುತ್ತೆ ಆ ಮೆರಿಟ್ ಕಾಲೇಜಲ್ಲಿ, ನೀವು ಹೋಗಿ ಜಾಯ್ನ್ ಆಗಿಲ್ಲ ಅಂದರೆ ಆ ಸೀಟ್ ವೇಕೆಂಟಾಗಿ ಉಳ್ಕೊಳುತ್ತೆ, ಬೇರೆ ಸ್ಟೂಡೆಂಟ್ಗೆ ಅದು ಸಿಗಲ್ಲ. ಸೊ ನೀವೇನಾದ್ರು ಇಲ್ಲಿ ಬಿಟ್ಕೊಟ್ಟಿದ್ದಿದ್ರೆ ಅದು ಬೇರೆ ಸ್ಟೂಡೆಂಟಿಗೆ ಸಿಗ್ತಾ ಇತ್ತು. ಬಟ್ ನೀವು ಬಿಟ್ಕೊಟ್ಟಿಲ್ಲ, ನೀವೇ ಇಟ್ಕೊಂಡು ನೀವು ಹೋಗಿ ಜಾಯ್ನ್ ಆಗಿಲ್ಲ ಅಂದರೆ ಯಾರಿಗೂ ಅಲ್ಲಿ ಅಲಾಟ್ ಆಗಲ್ಲ, ಆ ಸೀಟ್ ಖಾಲಿ ಇರುತ್ತೆ. ಆ ಸೀಟ್ ಖಾಲಿ ಇದ್ದಾಗ ಏನು ಮಾಡ್ತಾರೆ, ಕಾಲೇಜ್ ಅವರು ಅದನ್ನು ಮ್ಯಾನೇಜ್ಮೆಂಟ್ ಸೀಟಾಗಿ ಕನ್ವರ್ಟ್ ಮಾಡ್ಕೊಂಡು ಮಾರ್ತಾರೆ. 5 lakh ಸೀಟು 50 lakh ಮಾರ್ಕೋತಾರೆ ಅವರು. ಸೊ ಅದರಿಂದ ಲಾಸ್ ಯಾರಿಗೆ, ಮೆರಿಟ್ ಸ್ಟೂಡೆಂಟ್ಸಿಗೆ ಲಾಸ್ ಆಗುತ್ತೆ. ಸೊ ಅದರಿಂದನೇ ಈ ಥರ ಸ್ಟ್ರಿಕ್ಟಾಗಿ ಮಾಡಿರೋದು. ಚಾಯ್ಸ್ 1 ಮಾಡಿ ರೌಂಡ್ 2 ಆದಮೇಲೆ ಇಲ್ಲ ಇಲ್ಲೇ ತೊಗೊಂಡು ಇಲ್ಲ ರೌಂಡ್ 3ಗೆ ಹೋದ್ರೂ ನೀವು ಇಲ್ಲಿ ತೊಗೊಳ್ಳೇಬೇಕಾಗುತ್ತೆ ಸೀಟ್ನ. ಸೊ ದಿಸ್ ಈಸ್ ದಿ ಚೇಂಜ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಮಾಡಿರೋದು. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಕಾಮೆಡಿಕೆಯಲ್ಲಿ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಚಾಯ್ಸ್ 4 ಮಾಡಿ ಆ ಕಡೆ ಹೋಗಬೇಕಾಗುತ್ತೆ, ಕಾಮೆಡಿಕೆ ಸೈಡು, ಓಕೆನಾ? ಸೊ ಇನ್ನೊಂದು ಆಸ್ಪೆಕ್ಟ್ ಏನಪ್ಪ ಅಂದರೆ, ಇನ್ನೊಂದೇ ಒಂದು ಮೆನ್ಷನ್ ಮಾಡಿದ್ದಾರೆ, ಬಟ್ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಏನಂದರೆ ರೌಂಡ್ 2 ಆದಮೇಲೆ ಇಫ್ ದೇ ಡೋಂಟ್ ವಾಂಟ್ ಟು ಟೇಕ್ ದಟ್ ಸೀಟ್, ರೌಂಡ್ 2 ಅಲ್ಲಿ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿ 3rd ರೌಂಡ್ಗೂ ಹೋಗ್ಬೋದು ಅಂತ ಇದೆ. ಬಟ್ ಏನಂದರೆ ಪೆನಾಲ್ಟಿ ಪೇ ಮಾಡಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಇದೆ. ಬಟ್ ಅದು ಎಷ್ಟು ಪೆನಾಲ್ಟಿ ಏನು ಅಂತ ಕ್ಲಾರಿಟಿ ಇಲ್ಲ ಇನ್ನು ಬ್ರೌಷರಲ್ಲಿ. ಸೊ ಅವ್ರು ಏನು ಹೇಳ್ತಾ ಇರೋದು, ರೌಂಡ್ 2ಇಂದ ರೌಂಡ್ 3ಗೆ ಹೋಗ್ಬೋದು, ಈ ಸೀಟ್ನ ಕ್ಯಾನ್ಸಲ್ ಮಾಡಿ, ರೌಂಡ್ 2 ಅಲ್ಲಿ ಏನು ಅಲಾಟ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡಿ, ಪೆನಾಲ್ಟಿನೂ ಪೇ ಮಾಡಿ, ತಿರ್ಗಾ ಇನ್ನೊಂದು ಸತಿ ರೌಂಡ್ 3ಗೆ ಇಲ್ಲಿ ರಿಜಿಸ್ಟ್ರೇಷನ್ ಫೀ ಪೇ ಮಾಡಿ ತಿರ್ಗಾ ರೌಂಡ್ 3ಗೆ ಬರ್ಬೋದು. ದಿಸ್ ಈಸ್ ಈಕ್ವಲೆಂಟ್ ಟು ಲೈಕ್ ಚಾಯ್ಸ್ 3 ಥರ. ನನಗೆ ಸಿಕ್ಕಿರೋದು ಬೇಡ, ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಹಂಗೆ ಮಾಡ್ಬೋದು. ಬಟ್ ಪೆನಾಲ್ಟಿ ಪೇ ಮಾಡಬೇಕು ಅಂತಿದೆ, ಅದು ಎಷ್ಟು ಅಂತೆಲ್ಲ ಸ್ವಲ್ಪ ಡೀಟೇಲ್ಸ್ ಬಂದಮೇಲೆ ನಾನು ಹೇಳ್ತೀನಿ. ಸೊ ದಿಸ್ ಈಸ್ ದಿ ಅದರ್ ಆಪ್ಷನ್. ಸೊ ಈಗ 2 ಮೇಯ್ನ್ ಪ್ರಾಕ್ಟಿಕಲ್ ನೀವು ಯೋಚನೆ ಮಾಡಬೇಕಾಗುತ್ತೆ. ಏನು ಅಂದರೆ, ಕಾಮೆಡಿಗೆ ಬರೆಯೋರು, ಇನ್ನೊಂದು ಹಾಸ್ಟ್ಲಲ್ಲಿ ಇರೋರು, ಬೇರೆ ಡಿಸ್ಟ್ರಿಕ್ಟಿಂದ ಬಂದು ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅನ್ನೋರಿಗೆ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಕಾಮೆಡಿಗೆ ಇದು ನೀವಿಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ರೌಂಡ್ 2 ಆಗಿದ ತಕ್ಷಣ ಡಿಸೈಡ್ ಮಾಡಬೇಕಾಗುತ್ತೆ. ಆಮೇಲೆವರೆಗೂ ಡಿಸೈಡ್ ಮಾಡಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ದ್ಯಾಟ್ ಈಸ್ 1. ಇನ್ನೊಂದು, ಚಾಯ್ಸ್ 1 ತೊಗೊಂಡು ನೀವು ಅಡ್ಮಿಷನ್ ಮಾಡಿಕೊಂಡು ಅಡ್ಮಿಷನ್ ಮಾಡೋ ಟೈಮಲ್ಲಿ ಹಾಸ್ಟೆಲ್ ಏನಾದ್ರು ನೀವು ಇಲ್ಲೇ ತೊಗೊಂಡ್ರೆ, ನೆಕ್ಸ್ಟು ರೌಂಡ್ 3ಅಲ್ಲಿ ಇನ್ನೂ ಬೇರೆ ಕಾಲೇಜ್ ಸಿಕ್ಕಿದ್ರೆ ಈ ಹಾಸ್ಟೆಲ್ ಫೀಸು ಕಾಲೇಜವ್ರು ವಾಪಸ್ ಕೊಡ್ತಾರಾ ಇಲ್ವೋ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಆಸ್ಪೆಕ್ಟ್, ಈ ಪಾಯಿಂಟ್ನ ತುಂಬ ಕೇರ್ಫುಲ್ಲಾಗಿ ಮೈಂಡಲ್ಲಿ ಇಟ್ಕೊಂಡಿರಿ. ರೌಂಡ್ 2 ಆಗಿದ ತಕ್ಷಣ ನೀವು ಪೇ ಮಾಡಬೇಕಾಗುತ್ತೆ, ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ರೌಂಡ್ 3 ತುಂಬ ಡಿಲೇ ಆದರೆ ಇಲ್ಲಿ ಕಾಲೇಜೂ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಕಾಲೇಜ್ಗೆ ಹೋಗಿರ್ತೀರ, ಹಾಸ್ಟೆಲ್ ಫೀಸ್ ಕಟ್ಟಿರ್ತೀರ, ಆಮೇಲೆ ನಿಮಗಿಲ್ಲ ರೌಂಡ್ 3 ಆಗಿ ಇನ್ನೊಂದು ಬೇರೆ ಕಾಲೇಜ್ ಸಿಕ್ಕಿದ್ರೆ ಕಾಲೇಜ್ ಫೀಸ್ ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. KE ಅವ್ರು ನೋಡ್ಕೋತಾರೆ. ಲೆಚ್ಚೆ ನೀವು MSRIT ಸಿಕ್ಕಿರುತ್ತೆ,
ನಿಮ್ಗೆ ಆಮೇಲೆ ಪಿ ಎ ಸಿಗ್ತಾ ಇದೆ ಅಂದರೆ ಎಮ್ ಎಸ್ ಆರ್ ಐ ಟಿಯಿಂದ ಪಿ ಎಸ್ಗೆ ಕೆ ಇ ಅವರೇ ಫೀಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ನೀವು ಎಮ್ ಎಸ್ ಆರ್ ಐ ಟಿಯಲ್ಲಿ ಹೋಗಿ ಹಾಸ್ಟೆಲ್ ಪೇ ಮಾಡಿರ್ತೀರಾ ಅಂದ್ಕೊಳ್ಳಿ ಫೀಸು, ಅದು ವಾಪಸ್ ಕೊಡ್ತಾರೋ ಇಲ್ಲೋ ನೀವು ಅದನ್ನು ಕೇಳ್ಕೊಬೇಕಾಗುತ್ತೆ. ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಕೊಡಲ್ಲ ಅಂದಾಗ ನಿಮ್ಗೇನು ಆಪ್ಷನ್ಸ್ ಇದೆ, ರೌಂಡ್ 3ಯಲ್ಲಿ ತಿರ್ಗಾ ನಿಮಗೆ ರಿಮೂವ್ ಮಾಡ್ಕೋಬೋದು, ರೀಆರ್ಡ್ರ್ ಮಾಡ್ಬೋದು. ಸೊ ಅವಾಗ ಏನು ಮಾಡ್ಬೋದು ನೀವು, ಮೇಲೆ ಅದ್ರ ಮೇಲೆ ಏನಿದೆ ಬೇರೆ ಎಲ್ಲ ಕಾಲೇಜಸ್ ತೆಗೆದು ಲೆಚ್ಚೆ ಎಮ್ ಎಸ್ ಆರ್ ಐ ಟಿಯಲ್ಲಿ ನಂಗೆ ಐ ಎಸ್ ಸಿಕ್ಕಿದೆ, ಮೇಲೆ ಸಿ ಎಸ್ಸು ಬೇರೆದು ಅದು ಇದು ಇಟ್ಕೊಂಡು ಬರ್ಬೋದು. ಸೊ ದಟ್ ಸಿಕ್ಕಿದ್ರೆ ಅದೇ ಕಾಲೇಜಲ್ಲಿ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ, ಇಲ್ಲಾಂದರೆ ಇಲ್ಲ, ಆ ಥರನೂ ಯೋಚನೆ ಮಾಡ್ಬೋದು. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿ 2 things ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೌನ್ಸಿಲಿಂಗ್ ಇಸ್, ಒನ್ ಇಸ್ ಆಪ್ಷನ್ಸ್ ಎಂಟ್ರಿ. ಸೊ ನೀವು ಆಪ್ಷನ್ಸ್ ಎಂಟ್ರಿ 100+ ಇಡಲೇಬೇಕಾಗುತ್ತೆ. ಅದು ರೌಂಡ್ 1ಗೆ ಮ್ಯಾಚ್ ಆಗೋಕ್ಕೆ, ರೌಂಡ್ 2ಗೂ ಮ್ಯಾಚ್ ಆಗೋಕ್ಕೆ, ರೌಂಡ್ 3ಗೂ ಮ್ಯಾಚ್ ಆಗೋ ಥರ ತುಂಬ ಯೋಚನೆ ಮಾಡಿ ಇಡಬೇಕಾಗುತ್ತೆ. ದಿಸ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದೇನು ಡಿಸಿಷನ್ ಅಂದರೆ, ರೌಂಡ್ 2 ಆದಮೇಲೆ ಚಾಯ್ಸ್ 1 ಮಾಡಬೇಕಾ ಚಾಯ್ಸ್ 4 ಮಾಡಬೇಕಾ, ಕಾಮೆಡಿಕೆದು ನೋಡಿಕೊಂಡು ಇವೆರಡ್ರದ್ದು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಾಯ್ಸ್ 1 ಮಾಡಿ ರೌಂಡ್ 3ಗೆ ಹೋಗ್ಬೇಕಾದ್ರೆ ನಾನು ಆಪ್ಷನ್ಸ್ ರಿಮೂವ್ ಮಾಡಲಾ ಅಥವಾ ಇಟ್ಟಿರಲ್ಲ, ಬೇರೆ ಕಾಲೇಜ್ ಸಿಕ್ಕಿದ್ರು ಓಕೆನಾ. ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಬಟ್ ಯು ಹ್ಯಾವ್ ಟು ಟೇಕ್ ದ ರೈಟ್ ಡಿಸಿಷನ್ಸ್. ಸೊ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಇವೆರಡಕ್ಕೂ ಸಪೋರ್ಟ್ ಮಾಡ್ತೀವಿ. 100+ ಆಪ್ಷನ್ಸ್ ಎಲ್ಲ ರೌಂಡ್ಸ್ಗೂ ಮ್ಯಾಚ್ ಆಗೋ ಥರ ನಾವು ಆಲ್ರೆಡಿ ಫೈಲ್ಸ್ ಜನ್ರೇಟ್ ಮಾಡಿ ಮಾರ್ಗ ಪ್ರೋ ಮತ್ತು ಸಾರಥಿ ಸ್ಟೂಡೆಂಟ್ಸು ಕೊಟ್ಟಿದ್ದೀವಿ. ಅದೊಂದು. ಇನ್ನೊಂದು ಅವ್ರು ರೌಂಡ್ 2 ಆದಮೇಲೆ ಏನು ಚಾಯ್ಸ್ ಡಿಸೈಡ್ ಮಾಡಬೇಕು ಅನ್ನೋದಕ್ಕೂ ನಾವು ಅವ್ರಿಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀವಿ. ಯೂಟ್ಯೂಬಲ್ಲಿ ನಾನೇನು ಜನ್ರಿಕ್ಕಾಗಿ ಈ ಥರ ಎಕ್ಸ್ಪ್ಲೈನ್ ಮಾಡ್ಬೋದು. ನಿಮ್ಮ ಸ್ಪೆಸಿಫಿಕ್ ಕೇಸ್, ನಿಮ್ಗೆ ಈ ಕಾಲೇಜ್ ಸಿಗ್ತಾ ಇದೆ ಕಾಮೆಡಿಕೆಯಲ್ಲಿ, ಈ ಕಾಲೇಜ್ ಕೆ ಇ ಎಲ್ ಸಿಗ್ತಾ ಇದೆ ಅಂದಾಗ ಡಿಸ್ಕಸ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಅದು ಬ್ಯಾಚ್ ಜಾಯ್ನ್ ಆಗಿದ್ದರೆ, ಓಕೆನಾ. ಸೊ ಇನ್ ಕೇಸ್ ಇನ್ನೂ ನಿಮಗೆ ಆಪ್ಷನ್ಸ್ ಎಂಟ್ರಿ ನೀವು ಪ್ರಿಪೇರ್ ಮಾಡಿಲ್ಲ, 100+ ಸರ್ ಹೆಂಗೆ ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಕೋರ್ಸ್ ಜಾಯ್ನ್ ಆಗ್ಬೋದು. ನಿಮ್ಗೆ 6 ಅವರ್ಸಲ್ಲೆಲ್ಲ ಇಮ್ಮಿಡಿಯೇಟ್ಲಿ ನೀವು ಜಾಯ್ನ್ ಆಗಿ 6 ಅವರ್ಸಲ್ಲೇ ನಾವು ನಿಮಗೆ ಆಪ್ಷನ್ಸ್ ಎಂಟ್ರಿ ಫೈಲ್ ಮಾಡಿ ಕೊಡ್ತೀವಿ. ಸೊ ದಟ್ ನೀವು ಅದನ್ನು ರಿವ್ಯೂ ಮಾಡ್ಬೋದು, ಆಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಎಂಟ್ರಿ ಮಾಡ್ಬೋದು, ಓಕೆನಾ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ, ಏನು ಮಿಸ್ಟೇಕ್ಸ್ ಮಾಡಬೇಡಿ ಈ ಪ್ರಾಸೆಸ್ಸಲ್ಲಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.